ದೇವ್ರ ಮನೆಗೆ ಬಂದಿದ್ದೀವಿ. ನೋಡಿ ವ್ಯೂ ಹೇಗಿದೆ ಅಂತ. ಈಗಷ್ಟೇ ಕ್ಲೌಡ್ಸ್ ಓಪನ್ ಆಯಿತು. ಇಷ್ಟೊತ್ತು ಫುಲ್ ಕ್ಲೋಸ್ಡ್ ಇತ್ತು ವ್ಯೂ. ಈಗ ಜಸ್ಟ್ ಓಪನ್ ಆಗಿದೆ. ಎಷ್ಟೊತ್ತು ವ್ಯೂ ಓಪನ್ ಇರುತ್ತೋ ಗೊತ್ತಿಲ್ಲ. ನೋಡ್ಕೊಳ್ಳಿ. ನೋಡಿ ಎಲ್ಲ ಬಾಯ್ಸ್ ಎಂಜಾಯ್ ಮಾಡ್ತಿದ್ದಾರೆ. ಮಳೆ ಹನಿ ಬಂದು ಮುಖಕ್ಕೆ ಹೊಡಿತಾ ಇದೆ ಸೀದಾ. ನೋಡಿ ಮತ್ತೆ ಕ್ಲೋಸ್ ಆಯ್ತು ವ್ಯೂ. ಈ ಥರ ವ್ಯೂ ಸಿಗೋಕ್ಕೆ ಮತ್ತೆ ಒಂದು 1 ಗಂಟೆ 2 ಗಂಟೆ ಕಾಯಬೇಕು. ಸಂಡೇ ಆಗಿರೋದ್ರಿಂದ ಫುಲ್ ಜನ ದೇವ್ರ ಮನೇಲಿ. ಫ್ರೆಂಡ್ಸ್, ಈಗ ಫುಲ್ ವ್ಯೂ ಆಫ್ ದೇವ್ರ ಮನೆ ಓಪನ್ ಆಗಿದೆ. ತೋರಿಸ್ತೀನಿ ನಿಮಗೆ. ಮಸ್ತ್ ಇದೆ ನೋಡಿ. ಬಾಯ್ಸ್ ಎಲ್ಲ ಫುಲ್ ಎಂಜಾಯ್ ಮಾಡ್ತಿದ್ದಾರೆ. ಫುಲ್ ಜನ ಇವತ್ತು. ನೋಡಿ ನೋಡಿ ಹೆಂಗಿದೆ ವ್ಯೂ. ಫ್ರೆಂಡ್ಸ್, ಯಪ್ಪ ಸಂಡೇ ಆಗಿರೋದ್ರಿಂದ ಸ್ವಲ್ಪ ಊರಲ್ಲಿ ನೆಮ್ಮದಿ ಇಲ್ಲ. ಊರಾಚೆ ಹೋಗಿ ಎಲ್ಲರೂ ನೆಮ್ಮದಿ ಪಡ್ಕೊಳ್ಳೋಣ ಅಂದರೆ ನೋಡಿ ಇಲ್ಲಿ ಎಷ್ಟು ಜನ ಬಂದವ್ರು ನೋಡಿ. ಬರ ಕಾರ್ಗಳೆಲ್ಲ ಇಲ್ಲೇ ಅವೆ. ಜನ ನೋಡಿ ಇಲ್ಲಿ ಬೆಟ್ಟ ತುಂಬ ಜನನೇ ಇರೋದು. ಅಪ್ಪ ಇಲ್ಲೂ ಬಂದು ಇಷ್ಟೊಂದು ಜನ ಬಂದರೆ ಎಲ್ಲಿಂದ ಗುರು ನೋಡಿ. ಅಲ್ಲೂ ಅವರೇ ನೋಡಿ ಪೀಕಲ್ಲಿ ಎಷ್ಟು ಜನ. ಇಷ್ಟು ಜನ ಬಂದರೆ ಎಲ್ಲಿಂದ ಗುರು ನೆಮ್ಮದಿ ಸಿಗುತ್ತೆ. ಏನು ಮಾಡೋಕ್ಕಾಗಲ್ಲ. ದೇವ್ರ ಮನೆ ವ್ಯೂ ಪಾಯಿಂಟ್ ನೋಡ್ಕೊಂಡು ಬಂದಿದ್ದೀವಿ. ಈಗ ದೇವ್ರ ಮನೆ ಟೆಂಪಲ್, ದೇವರ ಮನೆ ಅಂತ ಏನಕ್ಕೆ ಹೆಸರು ಬಂತು, ಒಂದು ಟೆಂಪಲ್ ಇದೆ. ಆ ಟೆಂಪಲ್ ನೋಡೋಕೆ ಹೋಗೋಣ. ಫುಲ್ ಮಳೆ ಸ್ಟಾರ್ಟ್ ಆಗಿದೆ ನೋಡಿ. ಓಕೆ, ಲೆಟ್ಸ್ ಗೋ. ಸಾಕು. ಫ್ರೆಂಡ್ಸ್, ಈಗ ವ್ಯೂ ಪಾಯಿಂಟ್ ನೋಡಿದ್ದೀವಿ. ಮಧ್ಯಾಹ್ನ 1 ಗಂಟೆ ಆಗಿದೆ. ಫುಲ್ ಹಸಿವಾಗಿದೆ. ಇಲ್ಲೇನೂ ಇಲ್ಲ, ಮ್ಯಾಗಿ ಅದು ಇದು ಸಿಗುತ್ತೆ. ಸೊ ಲೆಟ್ಸ್ ಸ್ಟ್ರೈಟ್. ಆಮೇಲೆ ಟೆಂಪಲ್ಗೆ ಹೋಗೋಣ. ಅಷ್ಟರಲ್ಲಿ ಆ್ಯಕ್ಚುಲಿ ಟೆಂಪಲ್ ಮೋಸ್ಟ್ಲಿ ಕ್ಲೋಸ್ ಇದೆ ಅನಿಸುತ್ತೆ. ನೋಡೋಣ. ಸೊ ಒಂದು ಮ್ಯಾಗಿ ಶಾಪ್ ಇದೆ, ಮ್ಯಾಗಿ ತಿನ್ಕೊಂಡು ಹೋಗೋಣ. ಬನ್ನಿ ನೋಡೋಣ ಮ್ಯಾಗಿ ಹೆಂಗಿದೆ ಅಂತ. ಗೈಸ್ ನೋಡಿ, ಇಲ್ಲಿ ಒಂದು ಬ್ಯಾಚ್ ಫುಲ್ ಬಂದಿದೆ. ಸೊ ಇದೇ ದೇವರ ಮನೆ ಟೆಂಪಲ್ಲು. ನಮ್ಮ ಪುಣ್ಯಕ್ಕೆ ಟೆಂಪಲ್ ಓಪನ್ ಇದೆ. 2-3 ಸರಿ ಬಂದರೂ ಓಪನ್ನೇ ಇದ್ದಿಲ್ಲ ಟೆಂಪಲ್ಲು. ಮತ್ತು ದೇವರ ಮನೆ ಕೊಳ ಅದೊಂದು ತೋರಿಸ್ತೀನಿ ನೋಡಿ ನಿಮಗೆ. ಇಲ್ಲೇ ಇದೆ ನೋಡಿ, ಇದೇ ಟೆಂಪಲ್ಲು. ಮತ್ತು ಇಲ್ಲಿ ದೇವರ ಮನೆ ಕೊಳ ಅಂತ ಇದೆ. ಬ್ರಿಡ್ಜು. ವಾವ್, ನೋಡಿ ಎಷ್ಟು ಸುಂದರವಾಗಿದೆ. ದೇವರ ಮನೆ ಟೆಂಪಲ್ಲು ಇಲ್ಲೇ ಕಾಣ್ತಿದೆ. ನೋಡಿ, ಅಲ್ಲಿ ಪ್ರಸಾದ ಎಲ್ಲ ಕೊಡ್ತಾರೆ. ಇವಾಗಿಲ್ಲ, ಬಟ್ ಯಾವಾಗಲೂ ಪ್ರಸಾದ ಇರುತ್ತೆ ಇಲ್ಲಿ. ಎಷ್ಟು ಕೋಲ್ಡ್ ಆಗಿದೆ ಅಂದರೆ ಕ್ಲೈಮೇಟು, ಲಿಟ್ರಲಿ ಏನೋ ಒಂಥರ ನೆಮ್ಮದಿ, ಅನ್ಎಕ್ಸ್ಪ್ಲೇನಬಲ್.
ವ್ಯೂ ನೋಡಿ ಹೆಂಗೆ. ಸೊ ಬನ್ನಿ ಹೋಗಿ ಮ್ಯಾಗಿ ಆರ್ಡ್ರ್ ಮಾಡಿ ಬಂದಿದ್ವಿ ಆಲ್ರೆಡಿ. ಸೊ ಈಗ ಹೋಗಿ ಮ್ಯಾಗಿನ ಟ್ರೈ ಮಾಡೋಣ ಹೆಂಗಿದೆ ಅಂತ. ಮಸಾಲ ಮ್ಯಾಗಿ 70 ರೂಪೀಸ್ ಅಂತ ಹೇಳಿದ್ದಾರೆ. ಸೊ ವಿಲ್ ಸಿ ಹೌ ಇಟ್ ಈಸ್. ಏನಿಲ್ಲ ಪಾಪ ಅವ್ರಿಗೆ ಬೆಟ್ಟದ ಮೇಲೆ ಅವ್ರಿಗೂ ತರಬೇಕಲ್ವ ಮ್ಯಾಗಿ ಎಲ್ಲ, ಅದರದ್ದು ಚಾರ್ಜಸ್ ನಮ್ಮ ಮೇಲೆ ಹಾಕ್ತಾರೆ ಅಷ್ಟೇ. ಸೊ ಅವ್ರಿಗೂ ಏನು ಅನ್ನಂಗಿಲ್ಲ, ನಾವು ಏನು ಮಾಡೋಂಗಿಲ್ಲ. ಇಲ್ಲಿ ಬಂದಮೇಲೆ ಹೊಟ್ಟೆ ಹಸಿಯುತ್ತೆ, ತಿನ್ನಲೇಬೇಕು. ಅಟ್ಲೀಸ್ಟ್ ಟೇಸ್ಟ್ ಏನಾದರೂ ಚೆನ್ನಾಗಿದ್ರೆ ವರ್ತ್ ಇರುತ್ತೆ. ಹೋಟೆಲ್ ಹಳ್ಳಿ ಮನೆ ಅಂತ ಇದೆಲ್ಲ ನಿಮಗೆ ಮೆನು ಇದೆ, ನೋಡೋಣ ಹೆಂಗಿದೆ ಅಂತ. ಹೋಯ್, ಏನು ನಿನ್ನ ಹೆಸರು? ಹಾಂ, ಕಿತಾಪತಿ ಅಂತ. ಹೋದ ವರ್ಷ ಬಂದಿದ್ವಿ, ಇವನು ಫುಲ್ ಚಿಕ್ಕವನಿದ್ದ, ಅವಾಗ ಎತ್ಕೊಂಡಿದ್ವಿ ನಾವು, ನೆನಪಾಯ್ತು ನನಗೆ.